ಸಾಮಾನ್ಯ ಜ್ಞಾನ, ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಪ್ರದೀಪ್ ನಾಯ್ಕ್ ಎಂ, ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಸ್ವಾಯತ್ತ, ಚಿತ್ರದುರ್ಗ. ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ GPSTR ಮತ್ತು HSTR ಪರೀಕ್ಷೆಗಳಿಗೆ ಯಾವ ರೀತಿಯಾದಂತಹ ಒಂದು ಶೈಕ್ಷಣಿಕ ಅರ್ಹತೆಗಳು, ಮಾನದಂಡಗಳು ಮತ್ತು ವಯೋಮಿತಿಗೆ ಸಂಬಂಧಿಸಿದಂತಹ ಪ್ರಮುಖವಾದ ಅಂಶಗಳನ್ನು ಕುರಿತು ಇಂದು ನಿಮ್ಮೊಂದಿಗೆ ಚರ್ಚಿಸಲು ಬಂದಿದ್ದೇನೆ. ಮೊದಲನೆಯದಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳುವಂತಹ ಕ್ರಮಗಳನ್ನು ನೋಡೋದಾದರೆ, ಇದಕ್ಕೆ ಪ್ರಮುಖವಾಗಿ ನಾವು 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಲು ಅವಕಾಶವನ್ನು ಹೊಂದಿರುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಇಲ್ಲಿ ನೀವು ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ GPSTR ಅಂತೇಳಿ ಇದನ್ನು ಕರಿತಾ ಹೋಗ್ತೀವಿ. ಇಲ್ಲಿ ಶೈಕ್ಷಣಿಕವಾಗಿ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನನ್ನು ಒಳಗೊಂಡಿರಬೇಕು ಅಂತ ನೋಡೋದಾದರೆ, GPSTR ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳು ಏನು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರೀಕ್ಷೆಯನ್ನು ಬರೀತಕ್ಕಂತಹ ಅಭ್ಯರ್ಥಿಗಳು ಏನಿದ್ದಾರೋ ಇವರು ಪದವಿ ಮತ್ತು B.Ed ಪದವಿಯನ್ನ ಪೂರ್ಣಗೊಳಿಸಿರಬೇಕಾಗಿತ್ತೆ. ಮೊದಲನೇದಾಗಿ ಪದವಿಯನ್ನು ಪಡೆದಿರಬೇಕು ಮತ್ತು B.Ed ಪದವಿಯನ್ನು ಕೂಡ ಪೂರ್ಣಗೊಳಿಸಿರಬೇಕು. ಇನ್ನೊಂದು ಪ್ರಮುಖವಾದಂತಹ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಪದವಿ ಮತ್ತು B.Ed ಪದವಿಗಳಲ್ಲಿ ಪ್ರಮುಖವಾಗಿ 50ರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪದವಿ ಮತ್ತು ಡಿಗ್ರಿಯಲ್ಲಿ B.Ed ನಲ್ಲಿ 50ರಷ್ಟು ಮಾರ್ಕ್ಸ್ ಅನ್ನು ಪ್ರತಿಶತ 50ರಷ್ಟು ತೆಗೆದುಕೊಂಡು ಉತ್ತೀರ್ಣರಾಗಿರಬೇಕು. ಅದೇ ರೀತಿಯಾಗಿ ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆಯಲ್ಲ, ಇದನ್ನ ಪಾಸ್ ಆಗಿರ್ಬೇಕು. ಈ TET ಅಥವಾ CTET ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಒಟ್ಟಾರೆಯಾಗಿ ಪದವಿ, B.Ed ಜೊತೆಗೆ TET ಉತ್ತೀರ್ಣರಾದಂತಹ ಒಂದು ಅಭ್ಯರ್ಥಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆಯನ್ನ ಪಡೆದಿರುತ್ತಾರೆ. ಹಾಗಾದ್ರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರಮುಖವಾಗಿ ನಡೆಯುವಂತಹ ಪರೀಕ್ಷೆಯ ಪ್ರಮುಖ ಪತ್ರಿಕೆಗಳನ್ನು ನೋಡೋದಾದ್ರೆ, GPSTR ಪರೀಕ್ಷೆ ಪ್ರಮುಖವಾಗಿ 3 ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ. ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3 ಅಂತ ಹೇಳ್ಬಿಟ್ಟು 3 ಭಾಗಗಳನ್ನ ಮಾಡ್ತೀವಿ. ಸೊ ಇದರಲ್ಲಿ ನಾವು ಪೇಪರ್ 1 ಅಂತಕ್ಕಂಥದ್ದು ಫಸ್ಟ್ ಆಗಿರುತ್ತೆ. ಇದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ, ಜನರಲ್ ಪೇಪರ್ ಆಗಿರುತ್ತೆ. ಎಲ್ಲಾ ವಿಷಯದ ಶಿಕ್ಷಕರಿಗೆ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು ಮತ್ತು ಭಾಷಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಎಲ್ಲರಿಗೂ ಕೂಡ ಇದು ಸಾಮಾನ್ಯವಾದಂತಹ ಪತ್ರಿಕೆಯಾಗಿದ್ದು 150 ಅಂಕಗಳನ್ನ ಒಳಗೊಂಡಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ಅಂಕಗಳನ್ನ ಒಳಗೊಂಡಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಇದು ಎಲ್ಲವೂ ಕೂಡ MCQ ಮಾದರಿಯ ಪ್ರಶ್ನೆಗಳಾಗಿರುತ್ತವೆ, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತವೆ. ಇದಕ್ಕೆ 2 ಗಂಟೆ 30 ನಿಮಿಷ ಸಮಯ ನಿಗದಿಯಾಗಿರುತ್ತೆ ಈ ಫಸ್ಟ್ ಪೇಪರಿಗೆ. ಸೊ ಈ ಫಸ್ಟ್ ಪೇಪರ್ ಇಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ವಿಷಯಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಬೆಳವಣಿಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆಗೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ 150 ಅಂಕಗಳು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಲಾಗಿರುತ್ತೆ. ಇಲ್ಲಿ ಜನರಲ್ ಕನ್ನಡ 25 ಅಂಕಗಳು, ಜನರಲ್ ಇಂಗ್ಲಿಷ್ 25 ಅಂಕಗಳು, ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 25 ಅಂಕಗಳು, ಎಜುಕೇಷನ್ ಸೈಕಾಲಜಿ ಮತ್ತು ಮಗುವಿನ ಬೆಳವಣಿಗೆ ಚೈಲ್ಡ್ ಡೆವಲಪ್ಮೆಂಟ್ ಮತ್ತೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ 50 ಅಂಕಗಳಿರ್ತವೆ. ವ್ಯಾಲ್ಯೂ ಎಜುಕೇಷನ್ ಮತ್ತು ಕಂಪ್ಯೂಟರ್ ಲಿಟರಸಿ ಮೇಲೆ 25 ಅಂಕಗಳನ್ನು, ಒಟ್ಟಾರೆ 150 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡಿಸೈನ್ ಮಾಡಿಟ್ಟಿರ್ತಾರೆ. ಸೊ ಈ 150 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಇರುತ್ತೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅದೇ ರೀತಿಯಾಗಿ ಪೇಪರ್ 2 ಅಂತಕ್ಕಂಥದ್ದು ಬರುತ್ತೆ. ಈ ಪೇಪರ್ 2 ಅಂತಕ್ಕಂಥದ್ದು ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ ಅಭ್ಯರ್ಥಿಗಳು ಪದವಿ ಮತ್ತು B.Ed ನಲ್ಲಿ ಯಾವ ವಿಷಯಗಳನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರ್ತಾರೋ, ಉದಾಹರಣೆಗೆ EH, KH ಈ ಮೆಥಡ್ ಅವರು ಏರ್ ಬರ್ತಾರೆ,
ಭಾಷಾ ಶಿಕ್ಷಕರಾಗಿರ್ತಾರೆ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಾರೆ. PMCB ಈ ರೀತಿಯಾಗಿರ್ತಕ್ಕಂಥವ್ರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಇಲ್ಲಿ ನಿರ್ದಿಷ್ಟ ಪತ್ರಿಕೆಯಾಗಿರುತ್ತೆ. ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ಪ್ರಮುಖವಾಗಿ B.Ed ಮತ್ತು ಪದವಿಯಲ್ಲಿ ನೀವು ಓದಿದಂತಹ ಒಂದು ಐಚ್ಛಿಕ ವಿಷಯಗಳಿಗೆ ಸಂಬಂಧಿಸಿದಂತಹ ಪತ್ರಿಕೆಯಾಗಿರುತ್ತೆ. ಇದು ಪ್ರಮುಖವಾಗಿ 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಈ 150 ಅಂಕಗಳಲ್ಲಿ 50 ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ, ಅಂದ್ರೆ MCQ ಬೇಸ್ಡ್ ಪ್ರಶ್ನೆಗಳಾಗಿರ್ತವೆ. ಇನ್ನು ಉಳಿದಿರ್ತಕ್ಕಂತಹ 100 ಅಂಕಗಳು ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ವಿವರಣಾತ್ಮಕವಾಗಿ ಬರೆಯುವಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಇಲ್ಲಿ ನೀವು ಪ್ರಮುಖವಾದಂತಹ ಸೂಚನೆ ಏನಪ್ಪಾ ಅಂದ್ರೆ, ಇಲ್ಲಿ ಅಭ್ಯರ್ಥಿ ಆದಂತವರು ಈ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ 45% ಅಂಕಗಳು ಅಂದರೆ 150 ಅಂಕಗಳಿಗೆ 68 ಅಂಕಗಳನ್ನು ಕಡ್ಡಾಯವಾಗಿ ತೆಗೆಯಬೇಕು. ಇಲ್ಲವಾದಲ್ಲಿ ಆಯ್ಕೆ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ. ಏನು ಈ ಪೇಪರ್ 2 ಅಲ್ಲಿ 150 ಅಂಕಗಳಿಗೆ ಕನಿಷ್ಠ 68 ಅಂಕಗಳು ಕಂಪಲ್ಸರಿಯಾಗಿ ತೆಗೆಯಲೇಬೇಕು. ಇಲ್ಲವಾದರೆ ನಿಮ್ಮನ್ನ ಮೆರಿಟ್ ಲಿಸ್ಟ್ಗೆ ಪರಿಗಣಿಸೋದು ಇಲ್ಲ ಅಂತೇಳಿ ಇಲ್ಲಿ ನೋಡ್ಬೋದು. 45% ಅಂದ್ರೆ 100ರಲ್ಲಿ 45% ಅಂಕಗಳನ್ನ ತೆಗಿಬೇಕಾಗುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟ್ ಪೇಪರ್ 3 ಅನ್ನು ನೋಡೋದಾದ್ರೆ, ಈ ಪೇಪರ್ 3 ಅಂತಕ್ಕಂಥದ್ದು 100 ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಪೇಪರ್ 3 ಅಂತಕ್ಕಂಥದ್ದು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ ಭಾಷಾ ಸಾಮರ್ಥ್ಯವನ್ನು ಕುರಿತು ಕೇಳಲಾದಂತಹ ಪ್ರಶ್ನೆಗಳಿರ್ತವೆ. ಇಲ್ಲಿ ಪ್ರತಿಯೊಂದು ಕೂಡ ಗಾದೆ ಮಾತುಗಳು, ಪ್ರಬಂಧ ಬರಹ, ಪತ್ರಲೇಖನ ಈ ರೀತಿಯಾದಂತಹ 10ನೇ ತರಗತಿಯ ವಿದ್ಯಾರ್ಥಿಗಳ ಮಟ್ಟಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಭಾಷಾ ಸಾಮರ್ಥ್ಯದ ಕುರಿತು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಇಲ್ಲಿ ನಿಮಗೆ 100 ಅಂಕಗಳಿರುತ್ತವೆ. ಇಲ್ಲೂ ಕೂಡ ಒಂದು ವಿಶೇಷವಾದಂತಹ ಸೂಚನೆ ಇದೆ. ಏನಪ್ಪಾ ಅದು ವಿಶೇಷವಾದಂತಹ ಸೂಚನೆ ಅಂತ ಹೇಳಿದ್ರೆ, ಈ ಪತ್ರಿಕೆಯನ್ನು ಬರೀತಕ್ಕಂತಹ ಅಭ್ಯರ್ಥಿಗಳು 100 ಅಂಕದಲ್ಲಿ ಕನಿಷ್ಠ 50 ಅಂಕಗಳನ್ನು ಕಡ್ಡಾಯವಾಗಿ ತೆಗೆಯಲೇಬೇಕು. ಈ ಪತ್ರಿಕೆಯಲ್ಲಿ 100 ಅಂಕಗಳಿಗೆ ಕಡ್ಡಾಯವಾಗಿ 50 ಅಂಕಗಳನ್ನು ತೆಗೆಯಲೇಬೇಕು. ಇಲ್ಲವಾದಲ್ಲಿ ಇದನ್ನು ನಾವು ಆಯ್ಕೆ ಪಟ್ಟಿಗೆ ಪರಿಗಣನೆ ಮಾಡೋದಿಲ್ಲ. ಈ ರೀತಿಯಾದಂತಹ ಒಂದು ಸಿಸ್ಟಮ್ ಎಲ್ಲಿದೆಯಪ್ಪ ಅಂದ್ರೆ GPSTR ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂಥದ್ದು. ಪೇಪರ್ ಫಸ್ಟ್ 150 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ. ಪೇಪರ್ ಸೆಕೆಂಡ್ 150 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ. ಪೇಪರ್ 2 100 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ. ಒಟ್ಟಾರೆಯಾಗಿ 400 ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು GPSTR ಪ್ರಶ್ನೆ ಪತ್ರಿಕೆಗಳು 3 ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಈ GPSTR ಪರೀಕ್ಷೆಯಲ್ಲಿ ಬರೀತಕ್ಕಂತಹ ಅಭ್ಯರ್ಥಿಗಳನ್ನ ಮೆರಿಟ್ ಪಟ್ಟಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಅಂತೇಳಿ ನೋಡೋದಾದ್ರೆ, ಅಂದ್ರೆ ಆಯ್ಕೆ ಪಟ್ಟಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡುತ್ತಪ್ಪ ಅಂದ್ರೆ, ಈ 3 ಪತ್ರಿಕೆಗಳಿಂದ ಏನ್ ಬರೆದಿರ್ತಾರೋ ಅಭ್ಯರ್ಥಿ, ಈ 3 ಪತ್ರಿಕೆಗಳಿಂದ 70% ಅಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಇವರು CET ನ ಕನ್ಸಿಡರ್ ಮಾಡ್ತಾರೆ ಆಯ್ಕೆ ಪಟ್ಟಿಗೆ. ಉಳಿದಂತಹ 30% ಯಾವ ರೀತಿಯಾಗಿ ತಗೊಂತಾರಪ್ಪ ಅಂತ ಹೇಳಿದ್ರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತೇಳಿ ಏನ್ ಕರಿತೀವೋ TET ಇಂದ ಇವರು 20% ಮಾರ್ಕ್ಸ್ ಅನ್ನ ಪರಿಗಣನೆಗೆ ತಗೊಂತಾರೆ. ಅದೇ ರೀತಿಯಾಗಿ ಡಿಗ್ರಿಯಲ್ಲಿ ಪದವಿಯಲ್ಲಿ ಏನು ಓದಿರ್ತಾರೋ ಅಲ್ಲಿ 8% ಅಷ್ಟು ನಮಗೆ ಏನನ್ನ ತಗೊಂತಾರೆ, ಆಯ್ಕೆ ಪಟ್ಟಿಗೆ ತಗೊಂತಾರೆ. ಉಳಿದಂತಹ 2% ಅನ್ನು B.Ed ನಿಂದ ತೆಗೆದುಕೊಳ್ತಾರೆ. ಈ ರೀತಿಯಾಗಿ 30% ಬ್ಯಾಕಪ್ ಸ್ಕೋರ್ಗಳಿಂದ ಇನ್ನ 70% ಅಷ್ಟು ಏನು CET 3 ಪತ್ರಿಕೆಗಳಿಂದ ಬರೆದಿರ್ತೀರೋ ಅದರಿಂದ ತಗೊಂಡು ಒಟ್ಟಾರೆಯಾಗಿ 100% ಅನ್ನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ GPSTR ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಡಿಸೈನ್ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ತಯಾರು ಮಾಡಿರ್ತಾರೆ. ಸೊ ಈ GPSTR ಪರೀಕ್ಷೆಯ ವಯೋಮಿತಿಗೆ ಸಂಬಂಧಿಸಿದಂತೆ ಇದು ಪ್ರಮುಖವಾಗಿ ನೋಡೋದಾದ್ರೆ, ಇಲ್ಲಿ 21ರಿಂದ 47 ವರ್ಷಗಳವರೆಗೆ ಇಲ್ಲಿ ಪರೀಕ್ಷೆಯನ್ನು ಅಭ್ಯರ್ಥಿಗಳು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಸೊ ಸಾಮಾನ್ಯ ವರ್ಗದ ಜನರಲ್ ಕ್ಯಾಟಗರಿಯವರಿಗೆ 42 ವರ್ಷಗಳು ಅಂತಿಮ ನಿಗದಿಯಾಗಿದೆ. 42 ವರ್ಷಗಳವರೆಗೆ ಅವರು ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ 2A, 2B, 3A, 3B ಅವರಿಗೆ 45 ವರ್ಷಗಳವರೆಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ SC, ST ಕ್ಯಾಟಗರಿ 1 ಮತ್ತು PWD ಅಭ್ಯರ್ಥಿಗಳಿಗೆ 47 ವರ್ಷ ವಯೋಮಿತಿಯನ್ನು ನಿಗದಿಗೊಳಿಸಲಾಗಿದೆ. ಈ ಎಲ್ಲಾ ವಿಷಯಗಳು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೈಗೊಳ್ಳುವಂತಹ ಪ್ರಮುಖವಾದಂತಹ ಕ್ರಮಗಳಾಗಿದ್ದಾವೆ. ಸೊ ಈ GPSTR ಪ್ರಶ್ನೆ ಪತ್ರಿಕೆ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ವರೂಪವನ್ನು ಹೊಂದಿರುತ್ತೆ. ಪ್ರಮುಖವಾಗಿ 3 ಪತ್ರಿಕೆಗಳನ್ನ ಹೊಂದಿರುತ್ತೆ. ಇಲ್ಲಿ ಪದವಿ, B.Ed ಮತ್ತು TET ಪಾಸ್ ಆಗಿರುವಂತದ್ದು ಕಡ್ಡಾಯ ಆಗಿರುತ್ತೆ. ನಂತರದಲ್ಲಿ ನಾವು HSTR ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ, HSTR ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಹೈಸ್ಕೂಲ್ ಟೀಚರ್ ನೇಮಕಾತಿಯನ್ನ ಕರಿತೀವಿ ನಾವು. ಈ HSTR ಪ್ರಶ್ನೆ ಪತ್ರಿಕೆಯ ಅಭ್ಯರ್ಥಿಯು ಪ್ರಮುಖವಾಗಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಶೈಕ್ಷಣಿಕವಾಗಿ ಇವರು BEd ಜೊತೆಗೆ ಪದವಿಯನ್ನ ಪಡೆದಿರಬೇಕಾಗುತ್ತೆ.
ಅಂದ್ರೆ ಮೊದಲೆಲ್ಲ HSTR ಪರೀಕ್ಷೆಯನ್ನು ಬರೆಯುವಂತಹ ಅಭ್ಯರ್ಥಿಗಳಿಗೆ PG ಅಂದ್ರೆ ಸ್ನಾತಕೋತ್ತರ ಪದವಿ ಅಂತದ್ದು ಕಡ್ಡಾಯವಾಗಿತ್ತು. ಆದರೆ ಇತ್ತೀಚಿನ ಕೆಲವು ಬದಲಾವಣೆಗಳಿಂದಾಗಿ ಅಭ್ಯರ್ಥಿಯು ಪದವಿ ಮತ್ತು B.Ed ಪದವಿಯನ್ನು ಪಡೆದಿದ್ದರೆ ಸಾಕು, ಅವ್ರು ಏನ್ ಮಾಡಬಹುದಪ್ಪ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪರೀಕ್ಷೆಯನ್ನು ಬರೆಯುವಂತಹ ಒಂದು ಅವಕಾಶವನ್ನು ಹೊಂದಿದ್ದಾರೆ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಪದವಿ ಮತ್ತು B.Ed ನಲ್ಲಿ ಪ್ರಮುಖವಾಗಿ 50ರಷ್ಟು ಅಂಕಗಳನ್ನು ಪಡೆದು ಇವರು ಉತ್ತೀರ್ಣರಾಗಿರ್ಬೇಕಾಗುತ್ತೆ. ಪದವಿ ಮತ್ತು B.Ed ನಲ್ಲಿ ಅಭ್ಯರ್ಥಿಗಳು ಪ್ರಮುಖವಾಗಿ 50ರಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕಾಗುತ್ತೆ. ಇಲ್ಲಿ ವಿಶೇಷವಾದ ಸೂಚನೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು PG ಅಥವಾ TET ಅವಶ್ಯಕತೆ ಇರುವುದಿಲ್ಲ. ಯಾವ ರೀತಿಯಾಗಿ GPSTR ಎಕ್ಸಾಮ್ ಅಲ್ಲಿ ಏನು TET ಅಂತಕ್ಕಂಥದ್ದು ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಏನು ಕಂಪಲ್ಸರಿ ಆಗಿತ್ತೋ, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು TET ಅಂತಕ್ಕಂಥದ್ದು ಕಂಪಲ್ಸರಿ ಆಗಿ ಇರೋದಿಲ್ಲ. ಇಲ್ಲಿ ಮೇಜರ್ ಆಗಿ ಏನಾಗಿರ್ಬೇಕಪ್ಪ ಅಂದ್ರೆ ಪದವಿ ಮತ್ತು B.Ed ಆಗಿದ್ರೆ ಸಾಕು. ಇಲ್ಲಿ ನಿಮ್ಮನ್ನ ಏನಕ್ಕೆ ಪರಿಗಣನೆ ಮಾಡ್ತಾರಪ್ಪ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ಎಕ್ಸಾಮಿಗೆ ಪರಿಗಣನೆ ಮಾಡ್ತಾರೆ. ಇಲ್ಲಿ HSTR ಪರೀಕ್ಷೆಯು 2 ಪತ್ರಿಕೆಗಳನ್ನು ಹೊಂದಿರುತ್ತೆ. ಪ್ರಮುಖವಾಗಿ HSTR ಪರೀಕ್ಷೆಯಲ್ಲಿ ಹಲವಾರು ಭಾಗಗಳು ಬರ್ತವೆ. ಏನಪ್ಪಾ ಅಂದ್ರೆ ಇಲ್ಲಿ ಭಾಷಾ ಶಿಕ್ಷಕರು ಅಂತ ಬರ್ತಾರೆ. ಪ್ರೌಢಶಾಲೆಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿಗೆ ಭಾಷಾ ಶಿಕ್ಷಕರು ಅಂತ ಬರ್ತಾರೆ. ಆಮೇಲೆ ಸಮಾಜ ವಿಜ್ಞಾನ ಶಿಕ್ಷಕರು ಅಂತೇಳಿ ಬರ್ತಾರೆ. ಆಮೇಲೆ ಜೀವ ವಿಜ್ಞಾನ ಶಿಕ್ಷಕರು ಅಂತ ಬರ್ತಾರೆ CB ಮೆಥಡ್ ಅವರು. ಭೌತ ವಿಜ್ಞಾನ, ಗಣಿತ ಶಿಕ್ಷಕರು ಅಂತ ಬರ್ತಾರೆ PM ಮೆಥಡ್ ಅವರು. ಇದರ ಜೊತೆಯಲ್ಲಿ ದೈಹಿಕ ಶಿಕ್ಷಕರು ಅಂತ ಬರ್ತಾರೆ. ಇವರೆಲ್ಲರೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಬರ್ತಕ್ಕಂತಹ ಶಿಕ್ಷಕರಾಗಿರ್ತಾರೆ. ಇಲ್ಲಿ ಭಾಷಾ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು, ಭೌತ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು, ದೈಹಿಕ ಶಿಕ್ಷಕರು ಎಲ್ಲರಿಗೂ ಕೂಡ ಒಂದು ಕಾಮನ್ ಪೇಪರ್ ಇರುತ್ತೆ. ಸಾಮಾನ್ಯ ಪತ್ರಿಕೆ ಅಂತಕ್ಕಂಥದ್ದು ಇದು 100 ಅಂಕಗಳನ್ನು ಒಳಗೊಂಡಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳನ್ನು ಹೊಂದಿರುತ್ತೆ. ಇಲ್ಲಿ ಎಲ್ಲಾ ಪ್ರಶ್ನೆಗಳು ಕೂಡ MCQ ಮಾದರಿಯಲ್ಲೇ ಇರ್ತವೆ. ಅಂದ್ರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಪ್ರಮುಖವಾದಂತಹ ವಿಷಯಗಳು ಯಾವ್ಯಾವಪ್ಪ ಅಂದ್ರೆ ಜನರಲ್ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಜ್ಞಾನ, ಇದಕ್ಕೆ ಸಂಬಂಧಪಟ್ಟಂತಹ 25 ಅಂಕಗಳು. ಇದಾದ ನಂತರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಇದು 25 ಅಂಕಗಳು. ಇದಾದ ನಂತರದಲ್ಲಿ ಇಂಗ್ಲಿಷ್ ಬರ್ತದೆ, ಇದು 12 ಅಂಕಗಳು. ಇದಾದ್ಮೇಲೆ ಕಂಪ್ಯೂಟರ್ ಬರುತ್ತೆ, ಇದು 13 ಅಂಕಗಳು. ಇದಾದ್ಮೇಲೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳು. ಒಟ್ಟಾರೆಯಾಗಿ ಈ ಎಲ್ಲಾ ವಿಷಯಗಳಿಗೆ ಸೇರಿ 100 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರ್ತಾರೆ. ಈ 100 ಅಂಕಗಳ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 1 ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಇರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇರೋದಿಲ್ಲ. ಇಲ್ಲಿ 100 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಡಿಸೈನ್ ಆಗಿರುತ್ತೆ. ಇದು ಎಲ್ಲಾ ವಿಷಯದ ಶಿಕ್ಷಕರಿಗೂ ಕೂಡ ಕಂಪಲ್ಸರಿಯಾಗಿ ಕಾಮನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪತ್ರಿಕೆ 2, ಇದು ನಿರ್ದಿಷ್ಟ ಪತ್ರಿಕೆ ಆಗಿದ್ದು ಆಯಾ ವಿಷಯಗಳಿಗೆ ಸಂಬಂಧಿಸಿದಂತೆ ಇದು ನಿರ್ದಿಷ್ಟವಾದಂತಹ ಒಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಯಾರು ಭಾಷಾ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು ಏನು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಐಚ್ಛಿಕ ವಿಷಯವನ್ನಾಗಿ B.Ed ಮತ್ತು ಪದವಿಯಲ್ಲಿ ತಗೊಂಡಿರ್ತಾರೋ ಅವರಿಗೆ ಸಂಬಂಧಪಟ್ಟಂತೆ ಒಂದು ಪೇಪರ್ ಆಗಿರುತ್ತೆ. ಇಲ್ಲಿ 80% ಅಂದ್ರೆ 80 ಅಂಕಗಳಿಗೆ ಸಂಬಂಧಪಟ್ಟಂತೆ ಅವರ ವಿಷಯಗಳಿಗೆ ಮತ್ತು ಅದೇ ವಿಷಯಕ್ಕೆ ಸಂಬಂಧಿಸಿದಂತಹ 20 ಅಂಕ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ಅಂಕಗಳಿದ್ದು ಎಲ್ಲಾ ಪ್ರಶ್ನೆಗಳು ಕೂಡ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳೇ ಆಗಿರುತ್ತವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಮಾರ್ಕಿಂಗ್ ಅಂತಕ್ಕಂಥದ್ದು ಇರೋದಿಲ್ಲ. ಇಲ್ಲಿ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಈ 2 ಪತ್ರಿಕೆಗಳಿಂದ ಪ್ರಮುಖವಾಗಿ ಇದು ಬಹಳಷ್ಟು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಮೊದಲು CET ಅಲ್ಲಿ ಈ 2 ಪತ್ರಿಕೆಗಳಿಂದ 70% ತಗೊಂತಿದ್ರು. ಆದ್ರೆ ಇವಾಗ 90% ಚೇಂಜ್ ಮಾಡಿದ್ದಾರೆ, ಬದಲಾವಣೆಗಳನ್ನ ಮಾಡಿದ್ದಾರೆ. ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರಮುಖವಾಗಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಿಂದ ಆಯ್ಕೆ ಮೆರಿಟ್ ಪಟ್ಟಿಗೆ 90% ಆಯ್ಕೆ ಮಾಡಲಾಗುತ್ತೆ. 90% ಅಷ್ಟು ಆಯ್ಕೆ ಮಾಡ್ತಾರೆ. ಉಳಿದಂತಹ 10% ಯಾವ್ದ್ರಿಂದ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಪದವಿಯಿಂದ 8% ತಗೊಂತಾರೆ ಮತ್ತು B.Ed ನಿಂದ 2% ತಗೊಂತಾನೆ. ಬ್ಯಾಕಪ್ ಸ್ಕೋರು ಇಲ್ಲಿ GPSTR ಅಲ್ಲಿ ಇರ್ತಕ್ಕಂತೆ 30% ಇರೋದಿಲ್ಲ, ಇಲ್ಲಿ ಬರೀ 10% ಇರುತ್ತೆ. ಇಲ್ಲಿ 8% ಪದವಿಯಿಂದ ತೆಗೆದುಕೊಳ್ತಾನೆ, ಇನ್ನು 2% B.Ed ನಿಂದ ತೆಗೆದುಕೊಳ್ತಾನೆ. ಈ ರೀತಿಯಾದಂತಹ ಒಂದು ಸ್ವರೂಪದಲ್ಲಿ ಮಾದರಿಯಲ್ಲಿ ಒಂದು HSTR ಪರೀಕ್ಷೆ ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುತ್ತದೆ. ಇದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆ ಮತ್ತು ಸ್ವರೂಪ ಆಗಿರುತ್ತೆ. ಇಲ್ಲಿ ವಯೋಮಿತಿಗೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ GPSTR ಅಲ್ಲಿ ಇರ್ತಕ್ಕಂಥ 21ರಿಂದ 47 ವರ್ಷಗಳು ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಸಾಮಾನ್ಯ ವರ್ಗಕ್ಕೆ 42 ವರ್ಷಗಳು,
2A 2B 3A 3Bಗೆ 45 ವರ್ಷಗಳು, SC ST ಕ್ಯಾಟಗರಿ 1ಗೆ 47 ವರ್ಷ ವಯೋಮಿತಿಯನ್ನು ನಿಗದಿಗೊಳಿಸಲಾಗಿದೆ. ಇಷ್ಟು ಮಾಹಿತಿಗಳು ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ HSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಮುಖವಾದಂತಹ ಕ್ರಮಗಳು ಆಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತಹ ಒಂದು ಸ್ಟಡಿಯನ್ನ ಮಾಡಬೇಕು ಅಂತ ನೋಡೋದಾದ್ರೆ, ನೀವು GPSTR ಪರೀಕ್ಷೆಯನ್ನು ಬರೀತಕ್ಕಂತಹ ಅಭ್ಯರ್ಥಿಗಳು 6ರಿಂದ 10ನೇ ತರಗತಿ ಇರ್ತಕ್ಕಂತಹ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಸ್ಟೇಟ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ ಇದಾವಲ್ಲ, ಆ ಟೆಕ್ಸ್ಟ್ ಬುಕ್ ನ ಲೈನ್ ಬೈ ಲೈನ್ ಓದಿರ್ಬೇಕು. ಅಂದ್ರೆ ಎಲ್ಲವೂ ಕೂಡ ನಿಮ್ಮಲ್ಲಿ ನೆನಪಿರ್ಬೇಕು ಅಂತೇಳಿ ಹೇಳ್ತಿರೋದು. ಅಂದ್ರೆ 6ರಿಂದ 10ನೇ ತರಗತಿಯಲ್ಲಿ ಇರ್ತಕ್ಕಂತಹ ಒಂದು ವಿಷಯಗಳು, ಉದಾಹರಣೆಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅದರಲ್ಲಿ ಬರ್ತಕ್ಕಂತಹ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ವ್ಯವಹಾರಿಕ ಅಧ್ಯಯನ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಈ ವಿಷಯಗಳನ್ನು ಪ್ರತಿಯೊಂದನ್ನು ಕೂಡ ನಾವು ನೋಡ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ಇದ್ರ ಬೇಸಿಸ್ ಮೇಲೆ ಜಾಸ್ತಿ ನೀವು ನಿರ್ದಿಷ್ಟ ಪತ್ರಿಕೆಗೆ ಒತ್ತನ್ನು ಕೊಡ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಇಲ್ಲಿ ವಿವರಣಾತ್ಮಕವಾಗಿ ಬರಿಬೇಕಂತಾಗಿರುತ್ತೆ. ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಬರೆಯುವಂತದ್ದಾಗಿರುತ್ತೆ. ಆದ್ರಿಂದ ನೀವು ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇನ್ನು HSTR ಅಲ್ಲಿ ಬರ್ತಕ್ಕಂಥವ್ರು ನೀವು 12ನೇ ತರಗತಿವರೆಗೆ 6ರಿಂದ 12ನೇ ತರಗತಿವರೆಗೆ ಇರ್ತಕ್ಕಂಥ ಅಂದ್ರೆ PU ಲೆವೆಲಿನ ಒಂದು ಸ್ವಲ್ಪ ಕ್ವಶನ್ಸ್ ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ 6ರಿಂದ 12ನೇ ತರಗತಿಯಲ್ಲಿ ಇರ್ತಕ್ಕಂತಹ ನಿಮ್ಮ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನ ಕವರ್ ಮಾಡಿದ್ರೆ ಅದು ಸಾಕಾಗುತ್ತೆ. ಇನ್ನು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಎರಡೂ ಪತ್ರಿಕೆಗಳಲ್ಲಿ GPSTR ಮತ್ತು HSTR ನಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಏನ್ ಕೇಳ್ತಾರಪ್ಪ ಅಂದ್ರೆ, ಇತ್ತೀಚೆಗೆ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿರ್ಬೋದು, ಅಥವಾ ಫೇಮಸ್ ಬುಕ್ಸ್ ಇರ್ಬೋದು, ಅದರ ಆಥರ್ಗಳಿರ್ಬೋದು, ಅದಾದ್ಮೇಲೆ ಇಂಪಾರ್ಟೆಂಟ್ ಇನೋವೇಷನ್ಸ್ ಇರ್ಬೋದು, ಡಿಸ್ಕವರೀಸ್ ಇರ್ಬೋದು, ಆಮೇಲೆ ಕೆಲವೊಂದು ಅವಾರ್ಡ್ಸ್ ಇರ್ಬೋದು, ಆಮೇಲೆ ಪ್ರೈಸ್ಗಳು ಕೊಟ್ಟಿರ್ತಾರೆ, ಪ್ರೈಸ್ಗಸ್ ಇರ್ಬೋದು. ಅದು ಬಿಟ್ಟು ಆಮೇಲೆ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ, ಅದೇ ರೀತಿಯಾಗಿ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪತ್ರಿಕೆ ಯಾವ್ದಾಗಿರುತ್ತಪ್ಪ ಅಂದ್ರೆ ಜನರಲ್ ನಾಲೆಡ್ಜ್ ಅಲ್ಲಿ ನಿಮಗೆ ಇವೆಲ್ಲವನ್ನು ಕೂಡ ಕೇಳ್ತಾರೆ. ಇನ್ನು ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನೀವು ಲರ್ನಿಂಗ್ ಥಿಯರೀಸ್ ಇರ್ಬೋದು, ಅದಾದ್ಮೇಲೆ ವಿಕಾಸ ಇರ್ಬೋದು, ಬೆಳವಣಿಗೆ ಇರ್ಬೋದು, ಮತ್ತೆ ಕಲಿಕೆಯ ನ್ಯೂನ್ಯತೆಗಳಿರ್ಬೋದು, ಅದೇ ರೀತಿಯಾಗಿ ವಿಶಿಷ್ಟ ಮಕ್ಕಳು ಇರ್ಬೋದು, ಸಮನ್ವಯ ಶಿಕ್ಷಣ ಇರ್ಬೋದು, ಈ ರೀತಿಯಾದಂತಹ ಒಂದು ಎಲ್ಲಾ ವಿಷಯಗಳನ್ನು ಸಂಬಂಧಪಟ್ಟಂತಹ ವಾಮದೇವಪ್ಪ ಅವರು ಏನಿದಾರಲ್ಲ ಅವ್ರ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿದ್ರೆ ದಿ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬಹುದು. ಇದಾದ ನಂತರದಲ್ಲಿ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸ್, ವೊಕ್ಯಾಬುಲರಿ, ಈ ರೀತಿಯಾದಂತಹ ಜನರಲ್ ಗ್ರಾಮರಿಗೆ ಸಂಬಂಧಪಟ್ಟಂತಹ ಆಕ್ಟಿವೈಸ್, ಪ್ಯಾಸಿವೈಸ್, ಈ ರೀತಿಯಾದಂತಹ ಒಂದು ಅಂಶಗಳನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ ನೋಡ್ತಕ್ಕಂಥದ್ದು. ಇದೇ ರೀತಿಯಾಗಿ ಕಂಪ್ಯೂಟರ್ ಅಲ್ಲಿ ನೋಡೋದಾದ್ರೆ ನಾವು ಸಾಫ್ಟ್ವೇರ್, ವರ್ಡ್ಸ್, ಎಕ್ಸೆಲ್, ಪವರ್ ಪಾಯಿಂಟ್, MS ವರ್ಡ್, ಇದೇ ರೀತಿಯಾಗಿ ಇಂಟರ್ನೆಟ್, ಈ ರೀತಿಯಾದಂತಹ ಮೇಜರ್ ಆಗಿರ್ತಕ್ಕಂತಹ ವಿಷಯಗಳನ್ನ ಕೇಳ್ತಾನೆ. ಇನ್ ಡೆಪ್ತ್ ಆಗಿ ಯಾವುದನ್ನು ಕೇಳಲ್ಲ. ಯಾಕಂತ ಹೇಳಿದ್ರೆ ಇದು 8ರಿಂದ 10 ಮಾರ್ಕ್ಸ್ ಇರ್ತಕ್ಕಂತಹ ಪ್ರಶ್ನೆಗಳು. ಇವೆಲ್ಲ ಕೂಡ ಮೇಜರ್ ಆಗಿ ಯಾವುದಕ್ಕೆ ಸಂಬಂಧಪಟ್ಟಿರ್ತಾವಪ್ಪ ಅಂದ್ರೆ ಸ್ಕೂಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಯಾವುದು ಸ್ವಲ್ಪ ಇಂಪಾರ್ಟೆಂಟ್ ಇರ್ತಾವೋ ಅವುಗಳನ್ನ ಮಾತ್ರ ನೋಡ್ಕೊಳ್ಳುವಂಥದ್ದು. ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ, ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿರೀಸ್ ಇರ್ತವೆ, ಸಿರೀಸ್ ನೋಡ್ತಕ್ಕಂಥದ್ದು, ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಮಾಡೋದನ್ನ ನೋಡತಕ್ಕಂಥದ್ದು, ಆಮೇಲೆ ರಕ್ತ ಸಂಬಂಧಗಳು, ಆಮೇಲೆ ಏಜ್, ಈ ರೀತಿಯಾದಂತಹ ಒಂದು ಕೆಲವೊಂದು ಅಂಶಗಳನ್ನ ಕೇಳ್ತಾನೆ. ಇದು ಕೂಡ ಜಾಸ್ತಿ ಇರೋದಿಲ್ಲ, ನಿಮಗೆ 12ರಿಂದ 13 ಅಂಕಗಳಿಗೆ ಇರತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ರೀಸನಿಂಗ್ ಇರ್ತವೆ. ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ರೆ ಸಾಕಾಗುತ್ತೆ. ತೀರಾ ಇನ್ ಡೆಪ್ತ್ ಆಗಿ ನೋಡೋದೇನ್ ಬೇಡ. ಇದು ಸ್ವಲ್ಪ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸ್ವಲ್ಪ ಟಫ್ ಆಗುತ್ತೆ. ಅದೇ ರೀತಿಯಾಗಿ ಸೈನ್ಸ್ ವಿದ್ಯಾರ್ಥಿಗಳು ಇದನ್ನೆಲ್ಲ ಕಾಮನ್ ಆಗಿ ಮಾಡ್ತಕ್ಕಂಥದ್ದು. ಇದಾದ ನಂತರದಲ್ಲಿ ನಮಗೆ ಸಾಮಾನ್ಯ ಕನ್ನಡದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಸಾಮಾನ್ಯ ಕನ್ನಡದಲ್ಲಿ ನಮಗೆ 10ನೇ ತರಗತಿಯ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಇರುವಂತಹ ಒಂದು ಪ್ರಮುಖವಾದಂತಹ ವರ್ಣಮಾಲೆಗಳಿರ್ಬೋದು, ಸಂಧಿಗಳಿರ್ಬೋದು, ಸಮಾಸಗಳಿರ್ಬೋದು, ಈ ರೀತಿಯಾದಂತಹ ಒಂದು ಕಾಮನ್ ಆಗಿರ್ತಕ್ಕಂತಹ ಪ್ರಬಂಧಗಳು ಬರೆಯೋದು, ಗಾದೆ ಮಾತುಗಳನ್ನು ವಿಸ್ತರಿಸೋದು, ಈ ರೀತಿಯಾದಂತಹ ಒಂದು ಸಿಲೆಬಸ್ ಅನ್ನ ಇಟ್ಟಿರ್ತಾನೆ. ಇದು ಬಿಟ್ಟು ನಿಮಗೆ ಸ್ಪೆಸಿಫಿಕ್ ಪೇಪರಿಗೆ ಬಂದ್ಬಿಟ್ಟಂಗೆ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪುಸ್ತಕಗಳನ್ನು 6ರಿಂದ 12ನೇ ತರಗತಿಯ ಎಲ್ಲಾ ಪುಸ್ತಕಗಳನ್ನು ನೀವು ಲೈನ್ ಬೈ ಲೈನ್ ನೀಟಾಗಿ ನೋಡ್ಕೊಂಡಿರ್ಬೇಕಾಗುತ್ತೆ. ಅಂದ್ರೆ ಎಲ್ಲದೂ ಕೂಡ ನಿಮಗೆ ನೆನಪಿರ್ಬೇಕಾಗುತ್ತೆ. ಇದು MCQ ಜೊತೆಗೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋದಿರೋದ್ರಿಂದ ನೀವು ಸ್ವಲ್ಪ ಕೂಲಂಕುಷವಾಗಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ
ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಮಾಡಿರುವುದನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿಗೆ ನಿಮಗೆ ಇಷ್ಟು ಮಾಹಿತಿಯು ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ್ದಾಗಿದೆ. ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.